ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಎಲ್ಲ ಕ್ರೈಸ್ತ ಮಕ್ಕಳಲ್ಲಿ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಈ ಒಂದು ವಿಡಿಯೋ ನೋಡುವಂಥ ಪ್ರತಿಯೊಬ್ಬ ಆತ್ಮಿಕ ಸಹೋದರ ಸಹೋದರಿಯರು ಇನ್ನೂ ಬಲವಾದಂಥ ಈ ಒಂದು ಕರ್ತನ ಸೇವೆಯಲ್ಲಿ ಪಾಲು ತೆಗೆದುಕೊಂಡು ದೇವರ ರಾಜ್ಯದ ಸ್ವಾರ್ಥಗಳನ್ನು ಬಲವಾಗಿ ಸಾರುವಂತೆ ದೇವರು ಕೃಪೆ ಮತ್ತು ಆಶೀರ್ವಾದಗಳನ್ನು ದಯಪಾಲಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿರ್ತದೆ. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ನಾನು ದೈವ ಸಂದೇಶವನ್ನು ತೆಗೆದುಕೊಂಡು ಬರಲಿಕ್ಕಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸೆರೆಗಳನ್ನು ಭಾಗಿಸಿಕೊಂಡವರಾಗಿದ್ದು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವ ಪರಲೋಕದ ತಂದೆಯಾದ ದೇವರೇ, ಈ ಒಂದು ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯವನ್ನು ಹೇಳುವುದಕ್ಕಾಗಿ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದೀ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ಆತ್ಮಿಕ ಸಹೋದರ ಹೃದಯವನ್ನು ತೆರೆದು ನಿನ್ನ ಸೇವೆಯಲ್ಲಿ ತಂದೆಯ ದೇವರೇ ಹೆಚ್ಚಾಗಿ ಬೆಳೆಯುವಂತೆ, ನಿಮ್ಮ ಸಾಕ್ಷ್ಯ ಮಕ್ಕಳಾಗಿ ಜೀವಿಸುವಂತೆ ನಿನ್ನ ಸಹಾಯ ಮಾಡು. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬ ಆತ್ಮಿಕ ಹೃದಯವನ್ನು, ಆತ್ಮಿಕ ಕಣ್ಣುಗಳನ್ನು ತೆರೆದು ಕರ್ತನಾದ ದೇವರೇ ನಿನ್ನ ಆಶೀರ್ವಾದಗಳನ್ನು ದಯಪಾಲಿಸಿ ಕರ್ತನಾದ ದೇವರೇ ಅವರನ್ನು ಸ್ವಾಮಿ ಹೊರಟೋಗಿ ಶಿಷ್ಯರನ್ನಾಗಿ ಮಾಡುವಂಥ ಕೃಪೆ ಆಶೀರ್ವಾದಗಳನ್ನು ತುಂಬಿಸಿ ನಡೆಸಬೇಕೆಂದು ಪ್ರಾರ್ಥಿಸುತ್ತೇನೆ. ಹಾಗೆ ಮಾಡಿ ನಿನ್ನ ಕೃಪೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇವೆ ಪರಲೋಕದ ಜೀವಳ ತಂದೆಯ ದೇವರೇ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ ಕೆಲವು ವಚನಗಳನ್ನು ಇವತ್ತಿನ ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಂತರಾಗಿದ್ದೇವೆ. ಪ್ರಿಯ ನನ್ನ ಆತ್ಮಿಕ ಸಭೆಯೇ, ದೇವಜನರೇ, ದೇವರ ವಾಕ್ಯ ನಮ್ಮನ್ನು ಬಹಳ ಬಲವಂತದಂಥ ಕಾರ್ಯಗಳಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಯಾಕೆ ದೇವರ ವಾಕ್ಯ ಬಲವಾಗಿ ನಮ್ಮನ್ನು ನಡೆಸುತ್ತದೆ ಎಂಬುದಾಗಿ ನೋಡಬೇಕಂತಂದರೆ, ದೇವರ ಚಿತ್ತವಾಗಿದೆ ನೀವು ಹೊರಟು ಹೋಗಿ ಶಿಷ್ಯರನ್ನಾಗಿ ಮಾಡಬೇಕೆಂಬುದಾಗಿ. ಕರ್ತನ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಆತನು ಸೇವೆಯನ್ನು ಪ್ರಾರಂಭ ಮಾಡಿದಾಗ ಪ್ರಾರಂಭದಲ್ಲಿ ನಾವು ಗಮನಿಸಬೇಕಾದರೆ ಈ ಒಂದು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮತ್ತಾಯ 10ನೇ ಅಧ್ಯಾಯ ಅದರ ಮೊದಲನೇ ವಚನದಿಂದ ಕೆಲವು ವಚನಗಳನ್ನು ಧ್ಯಾನ ಮಾಡುವಾಗ, ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡೋದಕ್ಕೆ ಅವರಿಗೆ ಅಧಿಕಾರ ಕೊಟ್ಟನು. ಆತನು ಕಳಿಸಿಕೊಟ್ಟ ಅಪೊಸ್ತಲರೆಂಬ 12 ಮಂದಿ ಹೆಸರುಗಳು ಯಾವುವೆಂದರೆ, ಮೊದಲನೆಯವನು ಪೇತ್ರನೆನಿಸಿಕೊಳ್ಳುವ ಸೀಮನ, ಅವನ ತಮ್ಮನಾದ ಆಂದ್ರೆಯ, ಜೆಬೆದಾಯನ ಮಗನಾದ ಯಾಕೋಬ, ಅವನ ತಮ್ಮನಾದ ಯೋಹಾನ, ಫಿಲಿಪ, ಬಾರ್ತೊಲೋಮೆಯ, ತೋಮ, ಸುಂಕದ ಮತ್ತಾಯ, ಅಲ್ಫಯನ ಮಗನಾದ ಯಾಕೋಬ, ತದ್ದಾಯ, ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮನ, ಯೇಸುವನ್ನು ಹಿಡಿದುಕೊಟ್ಟ ಇಸ್ಕರಿಯೋತ ಯೂದ. ಇವುಗಳೇ ಈ 12 ಮಂದಿ ಶಿಷ್ಯರನ್ನು ಆತನು ಕಳಿಸಿಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿ. ಪ್ರಿಯ ನನ್ನ ಆತ್ಮಿಕ ದೇವಜನರೇ, ಇಲ್ಲಿ ವಾಕ್ಯದಲ್ಲಿ ನಾವು ಗಮನಿಸಬೇಕಾದರೆ ಯೇಸು ಕ್ರಿಸ್ತನು 12 ಮಂದಿ ಶಿಷ್ಯರನ್ನ ಆರಿಸಿಕೊಳ್ಳುವಂಥದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಆತನು ಆರಿಸಿಕೊಂಡಿದ್ದ ಮೇಲೆ ಅವರನ್ನ ಹಳ್ಳಿಗಳಿಗೆ ಹೋಗುವುದಕ್ಕಾಗಿ ನೇಮಕ ಮಾಡ್ತಾ ಇದ್ದಾನೆ. ಇಲ್ಲಿ ಬಹಳ ಪ್ರಾಮುಖ್ಯವಾದಂತಹ ವಾಕ್ಯವನ್ನು ನೋಡಬೇಕಾದರೆ ಈ 12 ಮಂದಿಯನ್ನು ಯೇಸು ಕಳಿಸಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಂತಂದ್ರೆ ಈ 12 ಮಂದಿ ಶಿಷ್ಯರನ್ನ ಆತನು ತನ್ನ ಸೇವೆಗಾಗಿ ಆತನು ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ನಾವು ನೋಡಬೇಕಾದ್ರೆ ನಾವು ಕರೆಯಲ್ಪಟ್ಟವರಾದ ದೇವರ ಮಕ್ಕಳಾಗಿದ್ದೇವೆ. ಈ ಕರೆಯುವಿಕೆ ದೇವರ ಕೃಪೆಯಾಗಿದೆ ಮತ್ತು ದೇವರ ಚಿತ್ತವಾಗಿದೆ. ಕರೆಯುವಿಕೆ ವಿಷಯದಲ್ಲಿ ನಾವು ಗಮನಿಸಬೇಕಾದ್ರೆ ಯಾವ ಮನುಷ್ಯನಿಗೆ ದೇವರ ಕರೆಯುವಿಕೆ ಇರುವಂತದ್ದಾಗಿದೋ ಆತನು ಹೊರಟು ಹೋಗಿ ಆತನು ಶಿಷ್ಯರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಉಂಟಾಗುವಂತದ್ದಾಗಿದೆ. ಪ್ರಿಯ ಆತ್ಮಿಕ ಸಹೋದರ ಸಹೋದರಿ, ದೇವರು 12 ಮಂದಿ ಶಿಷ್ಯರನ್ನ ಆತನು ಆರಿಸಿಕೊಂಡಿದ್ದಾನೆ. ಮತ್ತು ಎರಡನೇದಾಗಿ ಆತನು ಹಳ್ಳಿಗಳಿಗೆ ಸುವಾರ್ತೆಗಳನ್ನು ಸಾರುವುದಕ್ಕಾಗಿ ತನ್ನ 12 ಮಂದಿ ಶಿಷ್ಯರನ್ನ ಕಳಿಸಿಕೊಡುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಮತ್ತು ಇನ್ನೊಂದು ವಾಕ್ಯವನ್ನು ನಾವು ಗಮನಿಸಬೇಕಾದರೆ ಮತ್ತಾಯ 28ನೇ ಅಧ್ಯಾಯ 16ನೇ ವಾಕ್ಯದಿಂದ ನಾವು ಗಮನಿಸಬೇಕಾದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ಅದರ 16ನೇ ವಚನ, ಮತ್ತಾಯ 28:16 ಕೆಲವು ವಚನಗಳು ನೋಡಬೇಕಾದರೆ, ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹಪಟ್ಟರು.
ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಥರದ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಅದಾದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಪ್ರಿಯ ನನಾತ್ಮಿಕ ಸಹೋದರ ಸಹೋದರಿ, ಈ ಮತ್ತಾಯ 28ನೇ ಅಧ್ಯಾಯ 19ನೇ ವಚನದಲ್ಲಿ ಗಮನಿಸಬೇಕಾದರೆ, ಆದಾದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ದೇವರು ಈ ಒಂದು ಮಹಾ ಆಜ್ಞೆಯನ್ನ ಶಿಷ್ಯರಿಗೆ ಕೊಡುವಂತನಾಗೇನು. ಹಾಗಾದರೆ ಇವತ್ತಿನ ದಿನದಲ್ಲಿ ಸೇವೆ ಸಲ್ಲಿಸುವಂತ ದೈವ ಜನರೇ, ಸೇವಕರೇ, ನಾವು ಮಾಡುವಂತ ದೇವರ ಕೆಲಸವೇನು, ನಾವು ಮಾಡುವಂತ ಉದ್ದೇಶ ಏನು ಎಂಬುದಾಗಿ ಗಮನಿಸಬೇಕಾದರೆ, ದೇವರ ಚಿತ್ತ ನೀನು ಹೊರಟು ಹೋಗಬೇಕು ಎಂಬುದಾಗಿ. ಯಾವಾಗ ನಾವು ಹಳ್ಳಿಗಳಿಗೆ ಹೋಗುತ್ತೇವೋ, ಯಾವಾಗ ನಾವು ಸುವಾರ್ತೆಗಳನ್ನು ಸಾರುವುದಕ್ಕೆ ಹೋಗುತ್ತೇವೋ, ಅಲ್ಲಿ ದೇವರು ಅದ್ಭುತಗಳನ್ನು ತೋರಿಸಲಿಕ್ಕೆ ತನ್ನ ಶಕ್ತನಾಗಿದ್ದಾನೆ. ದೇವರು ಕೃಪೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ದೇವರ ವಾಕ್ಯದಲ್ಲಿ ಗಮನಿಸಬೇಕಾದರೆ, ನೀವು ಹೊರಟು ಹೋಗಿರಿ ಎಂಬುದಾಗಿ, ಯಾವ ಸ್ಥಳದಲ್ಲಿ ಹೋಗಬೇಕು ಮತ್ತು ಎಲ್ಲಿ ಹೋಗಬೇಕು ಎಂಬುದಾಗಿ ನಾವು ಅದನ್ನ ಗಮನಿಸಬೇಕಾಗಿದೆ. ಎಲ್ಲಿ ಸೇವೆ ಇಲ್ಲವೋ ಅಂತ ಸ್ಥಳಗಳಲ್ಲಿ, ಅಂತ ಹಳ್ಳಿಗಳಿಗೆ ಹೋಗಿ ಯೇಸುವಿನ ಬಲವಾದಂಥ ಸುವಾರ್ತೆಗಳನ್ನು ಸಾರಿ ಅನೇಕ ಜನರು ದೇವರು ವಾಕ್ಯದಲ್ಲಿ ಬೆಳೆಸುವಂಥದ್ದೇ ದೇವರು ಕೃಪೆಯಾಗಿದೆ. ಅದಾದ್ರಿಂದ ಪ್ರಿಯ ನನಾತ್ಮಿಕ ದೇವ ಜನರೇ, ಇವತ್ತು ನಾನು ಹಳ್ಳಿಗೆ ಹೊರಟು ಹೋಗ್ತಾ ಇದ್ದೇನ ಅಥವಾ ನಾನು ಮನೆಯಲ್ಲೂ ಕೂತುಕೊಳ್ಳುತ್ತಿದ್ದೇನ? ದೇವರ ಉದ್ದೇಶ ಏನಾಗಿದೆ? ದೇವರು ನನ್ನನ್ನು ಕರೆದದ್ದು ಮನೆಯಲ್ಲಿ ಕೂತುಕೊಳ್ಳುವುದಕ್ಕಾಗಿ ಅಲ್ಲ, ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರುವಕ್ಕಾಗಿ ಅಲ್ಲ, ದೇವರು ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಕರ್ತನು ನಮ್ಮನ್ನು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಹಾಗಾದ್ರೆ ಆರಿಸಿಕೊಳ್ಳುವಿಕೆ, ದೇವರ ಕರುವಿಕೆ ಯಾರ ಮೇಲೆ ಇದೆಯೋ ಅವನು ಮನುಷ್ಯನು ಮನೆಯಲ್ಲಿ ಕೂತುಕೊಳ್ಳಕ್ಕಾಗೋದಿಲ್ಲ. ಆತನು ಹೊರಟು ಹೋಗಿ ಕರ್ತನ ಕೆಲಸವನ್ನ ಪ್ರಾರಂಭ ಮಾಡುವಂತನಾಗಿದ್ದಾನೆ. ಅದಾದ್ರಿಂದ ಪ್ರಿಯನಾತ್ಮಿಕ ದೇವ ಜನರೇ, ಇಲ್ಲಿ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಕೂಡ ನಾವು ಗಮನಿಸಬೇಕಾದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಮತ್ತಾಯ 4ನೇ ಅಧ್ಯಾಯ ಅದರ 18ನೇ ವಚನದಲ್ಲಿ ಹೀಗಿರುವಲ್ಲಿ, ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರು ಇಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮನ ಮತ್ತು ಅವನ ತಮ್ಮನಾದ ಆಂದ್ರೆಯ. ಅವರು ಬೆಸ್ತರರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿಮ್ಮನ್ನು ಮಾಡುವೆನೆಂಬುದಾಗಿ. ಸ್ತೋತ್ರ, ಹಾಲೆಲೂಯ. ಪರಿಶುದ್ಧಾತ್ಮ ದೇವರೇ, ಈ ಒಂದು ವಚನಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಪ್ರಿಯ ದೇವ ಜನರೇ, ಇಲ್ಲಿ ವಾಕ್ಯದಲ್ಲಿ ನಾವು ಗಮನಿಸಬೇಕಾದರೆ, ಇಲ್ಲಿ ಗಲಿಲಾಯ ಸಮುದ್ರದಲ್ಲಿ ಅಣ್ಣ ತಮ್ಮಂದಿರು ಇಬ್ಬರು ಬಲೆ ಬೀಸುವುದನ್ನ ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮನ ಮತ್ತು ಅವನ ತಮ್ಮನಾದ ಆಂದ್ರೆ ಎಂಬುದಾಗಿ. ಈ ಒಂದು ಸೀಮನು, ಪೇತ್ರನು ಮತ್ತು ಆಂದ್ರೆಯನು ಇಲ್ಲಿ ಸಮುದ್ರದಲ್ಲಿ ಮೀನು ಹಿಡಿಯುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಬೆಸ್ತರಾಗಿರುತ್ತಾರೆ. ಅವರು ಜೀವನದಲ್ಲಿ ಬೇಕಾಗಿರುವಂತ ಆಹಾರವನ್ನು ಕೊಂಡುಕೊಳ್ಳುವುದಕ್ಕಾಗಿ ಅವರು ಸಮುದ್ರದಲ್ಲಿ ಮೀನುಗಳನ್ನು ಹಿಡಿತಿರುವಾಗ ಯೇಸು ಆ ಸಮುದ್ರದಲ್ಲಿ ಬಳಿ ಬಂದು ಆತನಿಗೆ, ತನ್ನ ಶಿಷ್ಯರಿಗೆ ಹೇಳುತ್ತಿದ್ದಾನೆ, ಶಿಷ್ಯರೇ, ಅಂದ್ರೆ ಪೇತ್ರನೇ, ಆಂದ್ರೆಯನೇ, ಇವತ್ತಿನ ದಿನದಲ್ಲಿ ನೀವು ನನ್ನನ್ನು ಹಿಂಬಾಲಿಸಿರಿ, ಇಂದಿನಿಂದ ಮನುಷ್ಯರು ನೀಡುವಂತ ಬೆಸ್ತರನಾಗಿ ನಿನ್ನನ್ನು ಮಾಡುವಂತನಾಗಿದ್ದಾನೆ ಎಂದು ಕರ್ತನ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅದಾದರಿಂದ ಪ್ರಿಯನಾತ್ಮಿಕ ಸಹೋದರ ಸಹೋದರಿ, ಯೇಸುವನ್ನು ಹಿಂಬಾಲಿಸಿದಾಗ ಆತನು ಮನುಷ್ಯರನ್ನು ಇಡುವಂತ ಬೆಸ್ತರನಾಗಿ ನಿನ್ನನ್ನು ಮಾಡುವಂತನಾಗಿದ್ದಾನೆ. ನಿನ್ನನ್ನು ಬಲವಾಗಿ ಆತನು ಕೃಪೆಗೆ ತಕ್ಕ ಹಾಗೆ ನಿನ್ನ ನಡೆಸುವಂತನಾಗಿದ್ದಾನೆ. ಅದಾದರಿಂದ ಸಹೋದರ ಸಹೋದರಿ, ನಾನು ಕರ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ದೇವರು ನಮ್ಮನ್ನು ಬಲವಾಗಿ ಆತನ ಸೇವೆಗಾಗಿ, ಆತನ ಮಹಿಮೆಗಾಗಿ ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಹಾಗಾದ್ದರಿಂದ ನಾನು ಮಾಡುವಂತ ಕಾರ್ಯಗಳಲ್ಲಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ನಡಿಬೇಕಾಗಿದೆ. ಪ್ರಾರ್ಥನೆ ಜೀವಿತವನ್ನು ಹೊಂದಿಕೊಂಡು ದೇವರ ಸೇವೆಗಾಗಿ ದೃಢವಾಗಿ ನಿಂತುಕೊಳ್ಳುವಂತದಾಗಿದೆ. ಅದಾದರಿಂದ ಯೇಸು ಹೇಳುತ್ತಿದ್ದೇನೆ, ಇಂದಿನಿಂದ ನಿನ್ನನ್ನು ಮನುಷ್ಯರು ನೀಡುವಂತ ಬೆಸ್ತರನಾಗಿ ನಾನು ಮಾಡುವಂತನಾಗಿದ್ದೇನೆ. ನಿನ್ನ ಬಲೆಗಳನ್ನ ಆಳವಾದ ಸಮುದ್ರದಲ್ಲಿ ಹಾಕಿರುವಾಗ ನಾನು ರಾಶಿ ರಾಶಿಯಾಗಿ ನಿನ್ನನ್ನು ಮೀನುಗಳನ್ನ ಕೊಡುವಲಿಕ್ಕೆ ನಾನು ಬಯಸುವಂತನಾಗಿದ್ದೇನೆ ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ನೋಡ್ತೇವೆ. ಅದಾದರಿಂದ ಪ್ರಿಯನ ದೇವ ಜನರೇ,
ದೇವ ಸೇವಕರೇ, ದೇವರು ಬೆಸ್ತರನ್ನಾಗಿ ಮಾಡುವ ದೇವರಾಗಿದ್ದೇನೆ. ಆತನು ಹಿಂಬಾಲಿಸುವಾಗ ಮನುಷ್ಯರು ನೀಡುವಂಥ ಬೆಸ್ತರನ್ನಾಗಿ ನಿನ್ನನ್ನು ಮಾಡುವಂತನಾಗಿದ್ದಾನೆ. ಮತ್ತು ಇನ್ನೊಂದು ವಾಕ್ಯದಲ್ಲಿ ಕೂಡ ನಾವು ಗಮನಿಸಬೇಕಾದರೆ, ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಮತ್ತಾಯ 16ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಇಲ್ಲಿ ವಾಕ್ಯವನ್ನ ಗಮನಿಸಬೇಕಾದರೆ, ಇಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುವಂತದ್ದಾಗಿದೆ. ಇಲ್ಲಿ ಪೇತ್ರನ ವಿಷಯದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ದೇವರು ಪೇತ್ರನಿಗೆ ಏನು ವಾಗ್ದಾನಗಳನ್ನು ಆತನು ಮಾಡುತ್ತಾನೆ ಎಂಬುದಾಗಿ ನಾವು ನೋಡಬೇಕಾದರೆ 18ನೇ ವಚನದಲ್ಲಿ, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದನೆಂದರೆ ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳದ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕದ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟಿತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು ಎಂಬುದಾಗಿ. ಹಾಲೆಲೂಯ. ಪ್ರಿಯ ಸಭೆ ದೇವ ಜನರಲ್ಲಿ, ವಾಕ್ಯದಲ್ಲಿ ಪೇತ್ರನನ್ನು ಯೇಸುವಿನ ಕಾರ್ಯದಲ್ಲಿ ಆತನು ತಡಗಿರುವಾಗ ಯೇಸು ಪೇತ್ರನಿಗೆ ಹೇಳ್ತಿದ್ದೇನೆ, ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ. ಈ ಬಂಡೆ ಮೇಲೆ ದೇವರು ತನ್ನ ಸಭೆಯನ್ನು ಕಟ್ಟುವುದಕ್ಕಾಗಿ ಸಿದ್ಧನಾಗಿರುವಾಗ, ಅದಕ್ಕೆ ನಾವು ಕರ್ತನ ಸನ್ನಿಧಾನದಲ್ಲಿ ಬಲವಾದ ಪ್ರಾರ್ಥನೆ ನಮ್ಮಲ್ಲಿ ಇರಬೇಕಾಗಿದೆ. ಬಲವಾದಂತ ಸೇವೆ ಅನುಭವ ನಮ್ಮಲ್ಲಿ ಇರುವಾಗ ದೇವರು ಕೃಪೆಯನ್ನು ಹೊಂದಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗುವಂತದ್ದಾಗಿದೆ. ಅದಾದರಿಂದ ಪ್ರೀತಿ ದೇವ ಜನರೇ, ಪೇತ್ರನಿಗೆ ದೇವರು ವಾಗ್ದಾನ ಮಾಡಿದವಾಗ, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡುವಂತನಾಗಿದ್ದಾನೆ. ಮತ್ತು ಆ ಪಾತಾಳದ ಲೋಕದ ಶಕ್ತಿಯು ಅದನ್ನು ಕದಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಕರ್ತನ ಲೋಕದಲ್ಲಿ ಕಾರ್ಯದಲ್ಲಿ ನಾವು ನೋಡುವಂತದ್ದಾಗಿದ್ದೇವೆ. ಮತ್ತು ಇಲ್ಲಿ ವಚನದಲ್ಲಿ ನಾವು ನೋಡುವಾಗ, ಇಲ್ಲಿ ವಾಕ್ಯದಲ್ಲಿ ನಾವು ಗಮನಿಸಬೇಕಾದರೆ, ಇದು ಪರಲೋಕದಲ್ಲಿಯೂ ಅದು ಕಟ್ಟಲ್ಪಡುತ್ತದೆ ಎಂಬುದಾಗಿ. ಭೂಲೋಕದಲ್ಲಿ ನಿನ್ನನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟುತ್ತದೆ ಎಂಬುದಾಗಿ ನೋಡ್ತೇವೆ. ಅದಾದರೆ ಪ್ರಿಯರೇ, ನಾವು ಮಾಡುವಂಥ ಸೇವೆ ಅದು ಎಂದಿಗೂ ನಿಷ್ಫಲವಾಗುವುದಿಲ್ಲ. ನೀನು ಭೂಲೋಕದಲ್ಲಿ ಏನೇನು ಮಾಡುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ ಎಂಬುದಾಗಿ ನನ್ನ ನಿಮಿತ್ತವಾಗಿ ದೇವ್ರ ವಾಕ್ಯ ಹೇಳ್ತೇನೆ, ನನ್ನ ನಿಮಿತ್ತವಾಗಿ ನೀನು ಸತ್ತರೂ ಕೂಡ ನಾನು ಬದುಕಿಸುತ್ತೇನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅದಾದರೆ ಪ್ರಿಯ ನನ್ನ ಆತ್ಮಿಕ ದೇವ ಜನರೇ, ಯೇಸು ಆತನು ಹೇಳ್ತಿದ್ದೇನೆ, ನೀವು ಹೊರಟು ಹೋಗಿ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ನೋಡ್ತೇವೆ. ಈ ಒಂದು ಬೆಳಗಿನ ಜಾವದಲ್ಲಿ ಒಂದೇ ಒಂದು ಹೇಳಲಿಕ್ಕೆ ನಾನು ಬಯಸುವಂತನಾಗಿ, ಪ್ರಿಯ ನನ್ನ ಆತ್ಮಿಕ ದೇವ ಜನರೇ, ದೇವರ ವಾಗ್ದಾನ, ನೀವು ಹೊರಟು ಹೋಗಿ ಆತನ ಹಳ್ಳಿಗಳಿಗೆ, ಅನೇಕ ಹಳ್ಳಿಗಳಿಗೆ ಹೋಗಿ ಸುವಾರ್ತೆಗಳನ್ನು ಸಾರಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ನಾನು ನಂಬುತ್ತೇನೆ ಎಲ್ಲ ದಿನಗಳು ದೇವರ ಕೃಪೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಮತ್ತು ಬರುವಂಥ ಹಿಂಸೆಗಳು, ಶೋಧನೆಗಳು, ಕಷ್ಟಗಳು, ಸೇವೆಯಲ್ಲಿ ಅನೇಕ ತೊಂದರೆಗಳು ಉಂಟಾದರೂ ಕೂಡ ದೇವರು ನಮ್ಮ ಪಕ್ಷದಲ್ಲಿದ್ದಾನೆ. ಮತ್ತು ಆತನ ಸೇವೆಯಲ್ಲಿ ಆತನ ಬಲವಾದಂತಹ ಸಹಾಯ ಕೃಪೆಯನ್ನು ಮಾಡಿ ನಡೆಸುವಂತನಾಗಿದ್ದೇನೆ. ಒಂದೇಳಿ ನಾನು ಮುಕ್ತಾಯ ಮಾಡುತ್ತೇನೆ, ಹೊರಟು ಹೋಗಿ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾನೆ. ಈ ವಾಕ್ಯವನ್ನು ಕೇಳುವಂತ ಆತ್ಮಿಕ ಸಹೋದರ ಸಹೋದರಿ, ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದೇನೆ. ನೀನು ಯೇಸುವಿನ ಸೇವೆಗಾಗಿ ನಿನ್ನ ಸಿದ್ಧನಾಗಿದೆಯಾ? ಯೇಸುವಿನ ಸೇವೆಯನ್ನು ಮಾಡ್ಬೇಕೆಂಬುದಾಗಿ ನೀನು ಆಲೋಚನೆ ಮಾಡಿಕೊಂಡಿದೆಯಾ? ಬನ್ನಿರಿ, ದೇವರ ಕಾರ್ಯವು ನೋಡ್ರಿ, ಮತ್ತು ಸತ್ಯವನ್ನು ಹಿಡ್ಕೊಂಡು ಸುವಾರ್ತೆಗಳನ್ನು ಸಾರುವುದಕ್ಕೆ ಹಳ್ಳಿಗಳಿಗೆ ನೀವು ಪ್ರಯಾಣಗಳನ್ನು ಬಳಸಿರಿ. ಅಲ್ಲಿ ಸುವಾರ್ತೆಗಳನ್ನು ಸಾರುವುದಕ್ಕಾಗಿ ನೀವು ಸಿದ್ಧರಾಗಿರಿ. ದೇವರು ನಿಮ್ಮನ್ನು ಬಲವಾಗಿ ನಿಮ್ಮನ್ನು ಉಪಯೋಗಿಸಿಕೊಂಡು ನಡೆಸುವಂತನಾಗಿದ್ದೇನೆ. ದೇವರ ವಾಕ್ಯವನ್ನು ಆತ್ಮಿಕ ಲಾಭಕ್ಕಾಗಿ ಆಶ್ವಾಸಲಿ ಪ್ರಾರ್ಥನೆ ಮಾಡೋಣ. ದೇವರು ಇದುವರೆಗೆ ನಮ್ಮನ್ನು ಅದ್ಭುತವಾಗಿ ನೀನು ನಡೆಸಿದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನೀನು ವಾಕ್ಯದಲ್ಲಿ ನೋಡಿದಾಗೆ ಸ್ವಾಮಿ, ಪೇತ್ರನು, ಕರ್ತನ ದೇವರೇ, ನಿನ್ನ ಶಿಷ್ಯರು ಸಮುದ್ರದಲ್ಲಿ ಮೀನುಗಳನ್ನು ಹಿಡಿಯುತ್ತಿರುವಾಗ ಯೇಸುವೆ, ನೀನು ಅವರ ಸ್ಥಳಕ್ಕೆ ಬಂದು ಸ್ವಾಮಿ, ನೀವು ನನ್ನನ್ನು ಹಿಂಬಾಲಿಸ್ರಿ, ಇಂದಿನಿಂದ ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡುತ್ತೇನೆ ನನಗೆ ವಾಗ್ದಾನ ಮಾಡಿದೆ. ಹಾಗೆ ಸ್ವಾಮಿ, ಈ ವಾಕ್ಯದ ಅನುಸಾರವಾಗಿ ಈ ವಾಕ್ಯವನ್ನ ಕೇಳಿದಂಥ ಪ್ರತಿಯೊಂದು ಆತ್ಮಿಕ ಹೃದಯದಲ್ಲಿ ನಿನ್ನ ಕಾರ್ಯವನ್ನು ಮಾಡಿ ಸ್ವಾಮಿ, ಅವರು ಕೂಡ ಹೊರಟು ಹೋಗಿ ಕರ್ತನ ಹಳ್ಳಿಗಳಿಗೆ ಸ್ವಾರ್ಥಗಳನ್ನು ಸಾರುವಂತೆ, ನಿನ್ನ ವಾಕ್ಯವನ್ನು ಬೋಧಿಸುವಂತೆ, ಮತ್ತು ಅನೇಕ ಜನರ ಶಿಷ್ಯರ ಮಂಡಳಿಗೆ ಅವರನ್ನು ಸೇರಿಸುವಂತೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇವೆ. ಪರಲೋಕದ ಜೀವನ ತಂದೆಯಾದ ದೇವರೇ, ಆಮೇನ್, ಆಮೇನ್.